ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಪಟಾಕಿ ಗೋದಾಮಿನಲ್ಲಿ ಅಗ್ನಿ ಅನಾಹುತ ಸಂಭವಿಸಿದ್ದು ಮುಗಿಲೆತ್ತರಕ್ಕೆ ಹೊಗೆ ಆವರಿಸಿತ್ತು. ರೀಲ್ಸ್ ಮಾಡೋದಕ್ಕೆ ಹೋಗಿ ನದಿಗೆ ಹಾರಿ ಪ್ರಾಣ ಕಳೆದುಕೊಂಡ ಯುವಕ. ಫ್ರಾನ್ಸ್ನಲ್ಲಿ 4 ನಿಮಿಷದಲ್ಲೇ ವಜ್ರದ ಕಿರೀಟ ಮುತ್ತುರತ್ನವನ್ನ ಲೂಟಿ ಮಾಡಲಾಗಿದೆ. ಇದೆಲ್ಲ ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ 9ನಲ್ಲಿ. ತೆಲಂಗಾಣದ ಮೇಡಕ್ ಜಿಲ್ಲೆಯಲ್ಲಿ ಪಟಾಕಿ ಗೋದಾಮು ಹೊತ್ತಿ ಉರಿದಿದೆ. ಪಟಾಕಿ ಗೋದಾಮಿನಲ್ಲಿ ಅಗ್ನಿಯ ನರ್ತನಕ್ಕೆ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ. ಬಾಂಬ್ನಂತೆ ಪಟಾಕಿ ಸಿಡಿದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪಟಾಕಿ ಸ್ಫೋಟದ ರಭಸಕ್ಕೆ ಜನರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಎನ್ನಲಾಗಿದೆ. ದೀಪಾವಳಿ ಹಬ್ಬವನ್ನು ಎಲ್ಲರೂ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ದೆಹಲಿಯ ಗುರುಗ್ರಾಮ್ನಲ್ಲಿ ಪಟಾಕಿ ಖರೀದಿ ಭರಾಟೆ ಜೋರಾಗಿದೆ. ಪಟಾಕಿ ಬಾಕ್ಸ್ಗಳನ್ನ ಖರೀದಿಸುವುದಕ್ಕೆ ಜನರು ನಾಮುಂದು ತಾಮುಂದು ಅಂತ ಮುಗಿಬಿದ್ರು. ಸಾವಿರಾರು ಜನರು ಪಟಾಕಿ ಅಂಗಡಿ ಎದುರು ಜಮಾಯಿಸಿದ್ರು. ಗ್ರಾಹಕರನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಸಾಹಸ ಪಟ್ಟಿದ್ದಾರೆ. ರೈಲಿನಲ್ಲಿ ಪ್ರಯಾಣಿಕರು ತಿಂದು ಬಿಸಾಡಿದ್ದ ಕಂಟೈನರ್ಗಳನ್ನ ತೊಳೆದು ಅದೇ ಬಾಕ್ಸ್ನಲ್ಲಿ ಆಹಾರ ಹಾಕ್ತಾ ಇರುವ ವಿಡಿಯೋ ವೈರಲ್ ಆಗಿದೆ. ಈರೋಡ್ ಜೋಗಬಾನಿ ಅಮೃತ ಭಾರತ ಎಕ್ಸ್ಪ್ರೆಸ್ ರೈಲಿನಲ್ಲಿ ಘಟನೆ ನಡೆದಿದೆ. ರೈಲ್ವೆ ಕ್ಯಾಂಟೀನ್ ಸಿಬ್ಬಂದಿಯೊಂದಿಗೆ ಕೆಲಸ ಮಾಡುವ ಉದ್ಯೋಗಿ ವಾಶ್ ಬೇಸಿನ್ನಲ್ಲಿ ಯೂಸ್ ಮಾಡಲಾಗಿರುವ ಕಂಟೈನರ್ಗಳನ್ನ ತೊಳೆದಿದ್ದಾನೆ. ಪ್ರಯಾಣಿಕರು ತಿಂದು ಬಿಸಾಡಿದ್ದ ಆಹಾರದ ಬಾಕ್ಸ್ಗಳನ್ನ ಮರುಬಳಕೆ ಮಾಡೋದಕ್ಕೆ ಯತ್ನಿಸಿರುವ ವಿಡಿಯೋ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಬಿಹಾರ ಚುನಾವಣೆ ಕದನ ಕಣ ರಂಗೇರಿದ್ರೆ ಆರ್ಜೆಡಿಯಲ್ಲಿ ಟಿಕೆಟ್ ಹೈಡ್ರಾಮಾ ತಾರಕಕ್ಕೇರಿದೆ. ಆರ್ಜೆಡಿ ಮುಖ್ಯಸ್ಥ ಲಾಲು ಪ್ರಸಾದ್ ಯಾದವ್ ನಿವಾಸದ ಹೊರಗೆ ಮಾಜಿ ಆರ್ಜೆಡಿ ಅಭ್ಯರ್ಥಿ ಮದನ್ ಶಾ ಹೊರಹಾಕಿದ್ರು. ಲಾಲು ಪ್ರಸಾದ್ ಯಾದವ್ ವಿಧಾನಸಭಾ ಚುನಾವಣೆ ಟಿಕೆಟ್ ನೀಡುವುದಾಗಿ ಭರವಸೆ ನೀಡಿದ್ರು. ಆದರೆ ಆರ್ಜೆಡಿ ನಾಯಕ ಸಂಜಯ್ ಯಾದವ್ 2.7 ಕೋಟಿ ಬೇಡಿಕೆ ಇಟ್ಟಿದ್ರು. ನಾನು ಹಣ ನೀಡೋದಕ್ಕೆ ನಿರಾಕರಿಸಿದ್ರಿಂದ ಪಕ್ಷದ ಟಿಕೆಟ್ ಬೇರೆಯವರಿಗೆ ನೀಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಬೆಳಕಿನ ಹಬ್ಬ ದೀಪಾವಳಿಯನ್ನ ಎಲ್ಲರೂ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಗಡಿಯಲ್ಲಿ ವೀರ ಯೋಧರು ದೀಪಾವಳಿಯನ್ನ ಆಚರಿಸಿದ್ರು. ಬಾರ್ಡರ್ನಲ್ಲಿ ಹಣತೆಯನ್ನ ಹಚ್ಚಿ ದೀಪಾವಳಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದಾರೆ. ಇನ್ನು ಅಕ್ನೂರ್ LOC ಬಳಿ ಯೋಧರು ಹಾಡು ಹೇಳಿದ್ರು. ಮ್ಯೂಸಿಕ್ಗೆ ಕುಣಿದು ಕುಪ್ಪಳಿಸಿ ಸಂಭ್ರಮ ಪಟ್ಟಿದ್ದಾರೆ. ಶ್ರೀರಾಮನೂರು ಅಯೋಧ್ಯೆ ಮತ್ತೊಮ್ಮೆ ಝಗಮಗಿಸಿದೆ. ಸರಾಯು ಘಾಟ್ನಲ್ಲಿ ಏಕಕಾಲದಲ್ಲಿ ಅತಿ ಹೆಚ್ಚು ಜನರು ದೀಪಗಳನ್ನ ಬೆಳಗಿಸಿದ್ದಾರೆ. ಬರೋಬ್ಬರಿ 26,17,215 ಎಣ್ಣೆ ದೀಪಗಳನ್ನ ಹಚ್ಚಿ ಗಿನ್ನಿಸ್ ದಾಖಲೆ ಬರೆದಿದ್ದಾರೆ. ಸರಯೂ ನದಿ ದಡ ದೀಪಗಳ ಬೆಳಕಿನಿಂದ ಕಂಗೊಳಿಸಿದ್ದು ಸ್ವರ್ಗವೇ ಭೂಮಿಗಿಳಿದಂತೆ ಭಾಸವಾಯಿತು. ರಾಮ್ಕಿ ಫೈದಿ ಘಾಟ್ ಮೆಟ್ಟಿಲುಗಳು ಮತ್ತು ದಡದಲ್ಲಿ ಏಕಕಾಲದಲ್ಲಿ ಲಕ್ಷಾಂತರ ದೀಪಗಳು ಬೆಳಗಿವೆ. ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಏಕದಿನ ಪಂದ್ಯದಲ್ಲಿ ಭಾರತಕ್ಕೆ ಸೋಲಿನ ಆಘಾತ. ಕೊಹ್ಲಿ ಶೂನ್ಯಕ್ಕೆ ಔಟ್, ರೋಹಿತ್ 8 ರನ್ಗೆ ಶರಣಾಗಿದ್ದಾರೆ. ಇದೆಲ್ಲ ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9ನಲ್ಲಿ. ಪರ್ತ್ ಮೈದಾನದಲ್ಲಿ ನಡೆದ ಭಾರತ ಆಸ್ಟ್ರೇಲಿಯಾ ಏಕದಿನ ಸರಣಿಯ ಮೊದಲ ಪಂದ್ಯದಲ್ಲಿ ಅತಿಥಿ ಆಸ್ಟ್ರೇಲಿಯಾ ತಂಡ 7 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಮಳೆಯ ಅಡಚಣೆಯಿಂದಾಗಿ ಪಂದ್ಯವನ್ನ ತಲಾ 26 ಓವರ್ಗಳಿಗೆ ಇಳಿಸಲಾಗಿತ್ತು. ಭಾರತವನ್ನ ಮಣಿಸಿದ ಆಸ್ಟ್ರೇಲಿಯಾ ಸರಣಿಯಲ್ಲಿ 1-0 ಮುನ್ನಡೆ ಗಳಿಸಿದೆ. ಚಾಂಪಿಯನ್ಸ್ ಟ್ರೋಫಿ ಬಳಿಕ ಮೊದಲ ಬಾರಿ ಕಣಕ್ಕಿಳಿದ ಮಾಜಿ ನಾಯಕ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಪಂದ್ಯದ ಪ್ರಮುಖ ಆಕರ್ಷಣೆಯಾಗಿದ್ದರು. ಉಭಯ ಆಟಗಾರರು ಕಳಪೆ ಬ್ಯಾಟಿಂಗ್ ಮೂಲಕ ಅವರ ಮೇಲಿಟ್ಟ ನಿರೀಕ್ಷೆಯನ್ನ ಹುಸಿಗೊಳಿಸಿದ್ರು. ರೋಹಿತ್ 8 ರನ್ ಗಳಿಸಿದ್ರೆ ಕೊಹ್ಲಿ ಶೂನ್ಯ ಸುತ್ತಿದ್ದಾರೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.